ನಿಮ್ಮ ಬಳಿ ನೀವು ಯಾರೆಂದು ಕೇಳಿದರೆ ನೀವು ಏನು ಹೇಳುತ್ತೀರಿ? ಸಾಮಾನ್ಯವಾಗಿ ನೀವು ನಿಮ್ಮ ಹೆಸರು ಹೇಳಬಹುದು ಅಥವಾ ನಿಮ್ಮ ಉದ್ಯೋಗ ಅಥವಾ ಇಂಥದ್ದನ್ನೇ ಹೇಳಬಹುದು. ಆದರೆ ನೀವು ಎಂದಾದರೂ ಸಮಯ ಕೊಟ್ಟು ಕುಳಿತುಕೊಂಡು ವಾಸ್ತವವಾಗಿ ನೀವು ಯಾರು, ನಿಮ್ಮ ಪರಿಚಯ ಏನೆಂದು ಪ್ರಶ್ನೆ ಮಾಡಿಕೊಂಡಿದ್ದೀರಾ? ಬಹುಶಃ ಇಲ್ಲ. ನೀವು ಯೋಚಿಸಿರ್ಲಿಕ್ಕಿಲ್ಲ. ಜಗತ್ತಿನ ಬಹಳಷ್ಟು ತತ್ವಜ್ಞಾನಿಗಳು ಬಹಳ ವರ್ಷಗಳಿಂದ ಈ ಪ್ರಶ್ನೆಗೆ ಉತ್ತರ ಹುಡುಕಲು ಪ್ರಯತ್ನಿಸುತ್ತಿದ್ದಾರೆ. ವಿಜ್ಞಾನಿಗಳ ಬಳಿ ಸಹ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಲ್ಲ ಎಂದು ಹೇಳಲು ನನಗೆ ಮುಜುಗರ ಆಗುತ್ತದೆ. ಆದರೆ ನಮ್ಮ ಋಷಿಗಳ ಬಳಿ ಇದಕ್ಕೆ ಉತ್ತರವಿತ್ತು ಎಂದು ನಾನು ಗರ್ವದಿಂದ ಹೇಳಬಲ್ಲೆ. ಈ ಸತ್ಯವನ್ನು ತಿಳಿದುಕೊಂಡರೆ ನೀವು ನಿಮ್ಮನ್ನು ಒಬ್ಬ ಅಸಹಾಯಕ ಅವಿಕಸಿತ ಮಾನವರಂತೆ ನಿಮ್ಮನ್ನು ನೀವು ಅಂದುಕೊಳ್ಳುವುದನ್ನು ಬಿಟ್ಟು ಬಿಡುತ್ತೀರಿ. ಮನುಷ್ಯನ ದುರ್ಬಲತೆಗಿಂತ ನೀವು ಮೇಲೇಳುತ್ತೀರಿ. ಜಗತ್ತಿನ ಯಾವುದೇ ವಸ್ತುವನ್ನಾದರೂ ಕಂಟ್ರೋಲ್ ಮಾಡಲು ಶಕ್ತರಾಗುತ್ತೀರಿ. ಮುಖ್ಯವಾಗಿ ಈ ಜನ್ಮ ಮತ್ತು ಮೃತ್ಯುವಿನ ಬಂಧನದಿಂದ ಮುಕ್ತರಾಗಿರುತ್ತೀರಿ. ಆ ಸತ್ಯದ ಹೆಸರು ಬ್ರಹ್ಮಜ್ಞಾನ ಅಥವಾ ವೇದಾಂತ ತತ್ವಶಾಸ್ತ್ರ. ಇದನ್ನು ನಮ್ಮ ಋಷಿಗಳು ನಮಗಾಗಿ ವೇದ ಮತ್ತು ಉಪನಿಷತ್ಗಳಲ್ಲಿ ಬಿಟ್ಟು ಹೋಗಿದ್ದಾರೆ. ಇದನ್ನು ಪಡೆಯಲು ಮಹಾತ್ಮ ಬುದ್ಧ ವರ್ಷಗಟ್ಟಲೆ ತಪಸ್ಸು ಮಾಡಿದ್ದರು. ಇಂದು ನಾವು ಇದೇ ಬ್ರಹ್ಮಜ್ಞಾನದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ತಿಳಿದುಕೊಳ್ಳುವುದು ಅಥವಾ ಅನುಭವ ಮಾಡಿಕೊಳ್ಳುವುದು ಎರಡೂ ಬೇರೆ ಬೇರೆ. ನನ್ನ ಬಳಿ ಎಷ್ಟು ಸಾಧ್ಯವೋ ಅಷ್ಟು ವಿವರಿಸಲು ಪ್ರಯತ್ನಿಸುತ್ತೇನೆ. ನಾನು ಉಪನಿಷತ್ನ ಸಹಾಯ ತೆಗೆದುಕೊಂಡು ವಿವರಿಸುತ್ತೇನೆ. ಈ ಬ್ರಹ್ಮಜ್ಞಾನದ ಅನುಭೂತಿಗೆ ಇರುವ ಎಲ್ಲ ಮಾರ್ಗಗಳನ್ನು ಹೇಳುತ್ತೇನೆ. ಇದನ್ನು ಭಗವಂತ ವಿಷ್ಣು ಕೂರ್ಮ ಪುರಾಣದಲ್ಲಿ ಹೇಳಿದ್ದ. ನಾನು ಎಷ್ಟೇ ಹೇಳಿದರೂ ನೀವು ಇದನ್ನು ಅನುಭೂತಿ ಮಾಡಿಕೊಳ್ಳದಿದ್ದರೆ ಅದು ವ್ಯರ್ಥ. ಹಲವು ವರ್ಷಗಳವರೆಗೂ ಮನುಷ್ಯ ತಾನು ಕೇವಲ ಶರೀರ ಮಾತ್ರ ಎಂದು ನಂಬಿದ್ದ. ನಿಮ್ಮ ಶರೀರವೇ ನಿಮ್ಮ ಗುರುತು ಎಂದು ನಂಬಲಾಗಿತ್ತು. ವಿಜ್ಞಾನ ಬೆಳವಣಿಗೆಯಾಗುತ್ತಿದ್ದಂತೆಯೇ ಶರೀರಕ್ಕೆ ಮೆದುಳು ಸಜ್ಞೆ ನೀಡುತ್ತದೆ ಎಂದು ತಿಳಿಯಿತು. ನಿಮ್ಮ ಮೆದುಳೇ CPU ಆಗಿದೆ, ನಿಮ್ಮ ಮೆದುಳೇ ನಿಮ್ಮ ಗುರುತು ಎಂದು ಗೊತ್ತಾಯಿತು. ಆದರೆ ವಿಜ್ಞಾನಕ್ಕೆ ನಿಮ್ಮ ಮೆದುಳು ಕೇವಲ ಸಾರಥಿ, ನಿಮ್ಮ ವ್ಯಕ್ತಿತ್ವ ಮತ್ತು ಗುರುತಲ್ಲ ಎಂದು ತಿಳಿಯಲು ಇನ್ನೂ ಬಹಳ ಸಮಯ ಬೇಕಾಗುತ್ತದೆ. ನಿಜವಾದ ಯಾತ್ರಿ ನಿಮ್ಮ ಆತ್ಮವಾಗಿದೆ. ನಾನು ವಿವರಿಸುತ್ತೇನೆ. ಒಬ್ಬರ ವ್ಯಕ್ತಿತ್ವ ಅಥವಾ ಗುರುತು ಎಂದರೇನು? ವ್ಯಕ್ತಿತ್ವ ಅಥವಾ ಗುರುತು ಶಾಶ್ವತವಾದದ್ದು, ಅದು ಬದಲಾಗುವುದಿಲ್ಲ. ಹಾಗೆ ನೋಡಿದರೆ ಶರೀರ ಯಾವಾಗಲೂ ಬದಲಾಗುತ್ತಿರುತ್ತದೆ. ಶರೀರ ಶಾಶ್ವತವಲ್ಲ. ಪ್ರತಿ ಸೆಕೆಂಡ್ ಸುಮಾರು 10 ಲಕ್ಷ ಜೀವಕೋಶಗಳು ಶರೀರದಲ್ಲಿ ಹುಟ್ಟುತ್ತವೆ. ಹಾಗಾಗಿ ಈ ಶರೀರವೇ ನಮ್ಮ ಗುರುತು ಎಂದು ನಾವು ಹೇಗೆ ಹೇಳಲು ಸಾಧ್ಯ? ನಾವು ಯಾವುದಾದರೂ ವ್ಯಕ್ತಿಯ ಶ್ವಾಸಕೋಶ, ಹೃದಯ ಅಥವಾ ಇನ್ನೊಂದು ಭಾಗವನ್ನು ಕಸಿ ಮಾಡಿದರೂ ಸಹ ಆ ವ್ಯಕ್ತಿ ಆತನಾಗಿಯೇ ಇರುತ್ತಾನೆ. ಕೆಲವರು ಹೌದು, ಏಕೆಂದರೆ ಮೆದುಳು ಆತನದ್ದೇ ಆಗಿರುವುದಿಲ್ಲವೇ ಎನ್ನುತ್ತಾರೆ. ಶರೀರ ನಿಮ್ಮ ಅಸ್ತಿತ್ವವಲ್ಲ ಎಂಬುದಂತೂ ಖಚಿತ, ಏಕೆಂದರೆ ಅದು ಸ್ಥಿರವೂ ಅಲ್ಲ, ಸ್ಥಾಯಿಯೂ ಅಲ್ಲ. ಪ್ರತಿಕ್ಷಣ ನಮ್ಮ ಶರೀರ ಬದಲಾಗುತ್ತಿರುತ್ತದೆ. ಹಾಗಾಗಿ ನಮ್ಮ ಮೆದುಳೇ ನಮ್ಮ ಅಸ್ತಿತ್ವ ಎನ್ನಬಹುದು. ಆದರೆ ಮೆದುಳು ಇನ್ನೂ ವೇಗವಾಗಿ ಬದಲಾಗುತ್ತದೆ. ಪ್ರತಿ ಸೆಕೆಂಡ್ಗೆ ಸುಮಾರು 4000 ಹೊಸ ನ್ಯೂರಾನ್ಗಳು ಚಲಿಸುತ್ತವೆ. ಅಂದರೆ ನೀವು ಈ ವಿಡಿಯೋ ನೀಡುವುದಕ್ಕಿಂತ ಮೊದಲು ಇದ್ದ ವ್ಯಕ್ತಿ ಈ ವಿಡಿಯೋ ನೋಡಿದ ನಂತರ ಆಗಿರುವುದಿಲ್ಲ. ಒಂದು ಮಗುವಿನ ಮೆದುಳು ಒಬ್ಬ ವಯಸ್ಕನ ಮೆದುಳಿನ ಹಾಗೆ ಇರುವುದಿಲ್ಲ. ಉದಾಹರಣೆಗೆ, ಇವರಿಬ್ಬರ ಯೋಚನಾ ಪ್ರಕ್ರಿಯೆಯನ್ನು ಗಮನಿಸಿ. ಇವರಿಬ್ಬರ ಯೋಚನೆ ಒಂದೇ ರೀತಿಯದ್ದಾಗಿದೆಯೇ? ಇಲ್ಲ. ಇವರಿಬ್ಬರು ಒಂದೇ ವ್ಯಕ್ತಿಯಾಗಿದ್ದಾರೆ, ಆದರೆ ವಯಸ್ಸಿನಲ್ಲಿ ಅಂತರವಿದೆ. ಹಾಗಾಗಿ ನಾವು ಮನುಷ್ಯನ ಅಸ್ತಿತ್ವ ಅಥವಾ ಗುರುತು ಆತನ ಮೆದುಳೇ ಆಗಿದೆ ಎಂದು ಹೇಗೆ ಹೇಳಬಹುದು? ವಾಸ್ತವವಾಗಿ ನಾವು ಪರಿಶುದ್ಧ ಶಾಶ್ವತ ಆತ್ಮವಾಗಿದ್ದೇವೆ. ಅದು ಮೆದುಳಿಗೆ ಆದೇಶ ನೀಡುತ್ತದೆ. ಅದು ಯಾವತ್ತೂ ಬದಲಾಗುವುದಿಲ್ಲ, ಕೇವಲ ಶರೀರ ಬದಲಾಗುತ್ತದೆ. ನೀವು ಈಗ ಒಂದು ಬೆರಳನ್ನು ಅಲುಗಾಡಿಸಿ. ಹಾಗಾದರೆ ಇದನ್ನು ಯಾರು ಮಾಡಿದರು? ಒಬ್ಬ ಮೂರ್ಖ ಇದು ಶರೀರ ಮಾಡಿತು ಎಂದು ಹೇಳುತ್ತಾನೆ. ಸ್ವಲ್ಪ ಬುದ್ಧಿವಂತ ನಮ್ಮ ಮೆದುಳು ನಮ್ಮ ಸ್ನಾಯುಗಳಿಗೆ ಹೀಗೆ ಮಾಡಲು ಸಂದೇಶ ಕಳುಹಿಸಿತು ಎನ್ನುತ್ತಾನೆ. ಆದರೆ ನೀವು ಆಳವಾಗಿ ನೋಡಿದರೆ ಆತ್ಮ ನಿಮ್ಮ ಮೆದುಳಿಗೆ ಹೀಗೆ ಮಾಡಲು ಸಂದೇಶ ನೀಡಿತು. ನಿಮ್ಮ ಮೆದುಳು ಸ್ನಾಯುಗಳಿಗೆ ಸಂದೇಶ ನೀಡಿತು ಎಂದು ತಿಳಿಯುತ್ತದೆ. ಹಿಂದೂ ಗ್ರಂಥಗಳಲ್ಲಿ ನಮ್ಮ ಶರೀರ ರಥ ಆಗಿದೆ. ನಮ್ಮ ಇಂದ್ರಿಯಗಳು ಕುದುರೆಗಳು ಹಾಗೂ ಅದರ ಲಗಾಮು ಮೆದುಳಿನ ಬಳಿ ಇದೆ. ಅಂದರೆ ಮೆದುಳು ಸಾರಥಿ ಮಾತ್ರ ಆಗಿದೆ. ಆತ್ಮಯಾತ್ರಿಯಾಗಿದೆ. ಅದೇ ನಮ್ಮ ನೈಜ ಗುರುತಾಗಿದೆ. ಅದೇ ನಮ್ಮ ಮೆದುಳಿಗೆ ಸಂದೇಶ ನೀಡುತ್ತದೆ. ಆನಂತರ ಮೆದುಳು ಕುದುರೆಗಳ ಲಗಾಮನ್ನು ಎಸೆಯುತ್ತದೆ.
ಈಗ ನಾನು ಹೇಳುತ್ತಿರುವುದನ್ನೆಲ್ಲ ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಇದರಿಂದ ನೀವು ವಾಸ್ತವದಲ್ಲಿ ಯಾರು ಎಂದು ಅರ್ಥ ಮಾಡಿಕೊಳ್ಳಲು ನೆರವಾಗುತ್ತದೆ. ಈ ಪ್ರಪಂಚ ಒಂದು ಅನಂತ ಸಾಗರ. ಈ ಮಹಾಸಾಗರಕ್ಕೆ ಯಾವುದೇ ಆದಿ ಇಲ್ಲ, ಅಂತ್ಯವಿಲ್ಲ. ವೇದಾಂತಗಳ ಪ್ರಕಾರ ಅದೇ ಭಗವಂತನಾಗಿದ್ದಾನೆ. ಈ ಪ್ರಪಂಚ ಸಮುದ್ರದ ಅಲೆಗಳಿಗೆ ಸಮವಾಗಿದೆ. ಮಹಾಸಾಗರದಲ್ಲಿ ಹೇಗೆ ಅಲೆಗಳು ಉತ್ಪತ್ತಿಯಾಗಿ ನಂತರ ಸಮತಲ ಆಗುತ್ತದೆಯೋ ಅದೇ ರೀತಿ ಜಗತ್ತು ಸೃಷ್ಟಿಯಾಗುತ್ತಿದ್ದಂತೆ ಮತ್ತು ಅನಂತ ಮಹಾಸಾಗರದಲ್ಲಿ ಲೀನವಾಗುತ್ತದೆ. ಮನುಷ್ಯ, ಪ್ರಾಣಿಗಳು ಇವೆಲ್ಲ ಬೇರೆ ಬೇರೆ ಅಲೆಗಳಷ್ಟೇ. ಅಂತ್ಯದಲ್ಲಿ ಇವು ಅದೇ ಭಗವಂತನ ಬಳಿ ಹೋಗುತ್ತವೆ. ನಾವು ಮನುಷ್ಯರು, ಪ್ರಾಣಿಗಳು, ಗಿಡಗಳು ಇವೆಲ್ಲ ಆತ್ಮಗಳಾಗಿವೆ. ಇವೆಲ್ಲವೂ ಅಂತ್ಯದಲ್ಲಿ ಭಗವಂತನೆಂಬ ಮಹಾಸಾಗರದಲ್ಲಿ ಲೀನವಾಗುತ್ತವೆ. ನಾವು ಆತ್ಮ ಎಂಬ ಪರಮಾತ್ಮನ ಭಾಗಗಳಾಗಿದ್ದೇವೆ. ಇನ್ನೊಂದು ಅರ್ಥದಲ್ಲಿ ನಾನು ಮತ್ತು ನೀವುಗಳೇ ದೇವರಾಗಿದ್ದೇವೆ. ಯಾರು ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರೇ ಯೋಗಿಗಳು. ಒಬ್ಬ ಯೋಗಿ ಪ್ರತಿಯೊಂದು ಜೀವ ಜಂತುವನ್ನು ಪ್ರೀತಿಸುತ್ತಾನೆ, ಆದರೆ ಆತ ಯಾವುದನ್ನು ಅತಿಯಾಗಿ ಇಷ್ಟಪಡುವುದಿಲ್ಲ. ಅಂದರೆ ಆತ ಎಲ್ಲರ ಬಗ್ಗೆಯೂ ಕಾಳಜಿ ವಹಿಸುತ್ತಾನೆ. ಒಂದು ಇಲಿಗೋಸ್ಕರ ತನ್ನ ಜೀವ ಕೊಡುವ ಪ್ರಸಂಗ ಬಂದರೆ ಆತ ಅದಕ್ಕೂ ತಯಾರಾಗಿರುತ್ತಾನೆ, ಏಕೆಂದರೆ ಆತ ಇಲಿಯನ್ನು ಪ್ರೀತಿಸುತ್ತಾನೆ. ಅವರಿಬ್ಬರು ಒಂದೇ ಪರಮಾತ್ಮನ ಭಾಗಗಳಾಗಿದ್ದಾರೆ. ಅವರಿಬ್ಬರು ಮರಣದ ನಂತರ ಅದೇ ಭಗವಂತನಲ್ಲಿ ಲೀನರಾಗುತ್ತಾರೆ. ಧರ್ಮರಾಜ ಯುಧಿಷ್ಠಿರ ಒಂದು ನಾಯಿಗಾಗಿ ಸ್ವರ್ಗವನ್ನೇ ತ್ಯಾಗ ಮಾಡಲು ತಯಾರಿದ್ದರು. ಆದರೆ ಅದೇ ಇಲಿ ಸತ್ತು ಹೋದರೆ ಆ ಯೋಗಿಗೆ ಸ್ವಲ್ಪವೂ ದುಃಖವಾಗುವುದಿಲ್ಲ, ಏಕೆಂದರೆ ಆತ್ಮವನ್ನು ಯಾರಿಂದಲೂ ನಷ್ಟ ಮಾಡಲು ಸಾಧ್ಯವಿಲ್ಲ ಎಂದು ಅವನಿಗೆ ತಿಳಿದಿದೆ. ಹಾಗಾಗಿಯೇ ಯೋಗಿ ಯಾವುದೇ ಹುಡುಗ ಅಥವಾ ಹುಡುಗಿಯನ್ನು ನೋಡಿ ಆಕರ್ಷಿತರಾಗುವುದಿಲ್ಲ. ಅಂದರೆ ಆ ಹುಡುಗಿ ಅಥವಾ ಹುಡುಗ ಕೂಡ ಆತನದ್ದೇ ಭಾಗವಾಗಿದೆ. ಯಾರು ಇದನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಯಾರಿಗೂ ಹಾನಿಯನ್ನುಂಟು ಮಾಡುವುದಿಲ್ಲ, ಏಕೆಂದರೆ ಇತರರ ದುಃಖದಲ್ಲಿ ಆತನಿಗೆ ತನ್ನ ದುಃಖ ಮತ್ತು ಇತರರ ಖುಷಿಯಲ್ಲಿ ತನ್ನ ಖುಷಿ ಕಾಣಿಸುತ್ತದೆ. ಇವರು ಧರ್ಮದ ಹೆಸರಿನಲ್ಲಿ ಹೊಡೆದಾಡಲು ಹೋಗುವುದಿಲ್ಲ, ಏಕೆಂದರೆ ಅವರಿಗೆ ಎಲ್ಲರೂ ಅವರದೇ ಅಣ್ಣ ತಮ್ಮಂದಿರು ಎಂದು ತಿಳಿದಿದೆ. ಹಾಗಾಗಿಯೇ ವೇದಾಂತ ತತ್ವಶಾಸ್ತ್ರವನ್ನು ನಾನು ಅನುಸರಿಸುತ್ತೇನೆ. ನಾನು ನಂಬುವ ಏಕೈಕ ದೇವರು ಎಂದರೆ ಪರಮಶಿವ. ನೀವು ಪರಮಶಿವನನ್ನು ಭಗವಂತ ಎನ್ನಿ, ಅಲ್ಲ ಎನ್ನಿ ಅಥವಾ ಬ್ರಹ್ಮ ಎನ್ನಿ, ಹೆಸರಿನಲ್ಲಿ ಏನಿದೆ? ಇದನ್ನು ತಿಳಿದುಕೊಂಡ ನಂತರ ಅತಿ ಮುಖ್ಯವಾದದ್ದು ಏನೆಂದರೆ ಇದನ್ನು ಅರ್ಥೈಸಿಕೊಳ್ಳುವುದು. ನಂತರ ಇದನ್ನು ಮ್ಯಾನಿಫೆಸ್ಟ್ ಮಾಡಬೇಕು. ಮೊದಲು ನಾನು ನಾಸ್ತಿಕನಾಗಿದ್ದೆ, ಹಾಗಾಗಿ ಮೊದಲು ಇದನ್ನು ಸ್ವೀಕಾರ ಮಾಡಲಿಲ್ಲ. ಆದರೆ ಈ ಧರ್ಮ ಉಳಿದವುಗಳಿಗಿಂತ ಭಿನ್ನವಾಗಿತ್ತು. ಉಳಿದ ಧರ್ಮಗಳು ಪ್ರಶ್ನೆ ಕೇಳಬೇಡಿ ಎಂದು ಹೇಳಿದರೆ, ಈ ಧರ್ಮ ನಿಮಗೆ ಚಾಲೆಂಜ್ ಮಾಡುತ್ತದೆ. ಪ್ರತಿ ಹಂತವನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳುತ್ತದೆ. ಇದರಿಂದ ನೀವು ಸತ್ಯವನ್ನು ತಿಳಿದುಕೊಳ್ಳಲು ಸಹಾಯ ಆಗುತ್ತದೆ. ಇದನ್ನು ಮಾಡಿದ ನಂತರ ನೀವು ನಿಜವಾಗಿಯೂ ಭಗವಂತನಾಗಿರುತ್ತೀರಿ. ನೀವು ಮಾನುಷಿಕ ದುರ್ಬಲತೆಗಳಿಂದ ಮುಕ್ತರಾಗಿರುತ್ತೀರಿ. ನೀವು ನಿಮ್ಮ ಶರೀರದಿಂದ ಹೊರಗೆ ಬರಲು ಸಾಧ್ಯವಾಗುತ್ತದೆ. ಇನ್ನೊಂದು ಪ್ರಪಂಚಕ್ಕೆ ಕಾಲಿಡುತ್ತೀರಿ. ಅದರಲ್ಲಿ ಆತ್ಮಗಳು ಮತ್ತು ಅದೃಶ್ಯ ಜೀವಗಳಿರುತ್ತವೆ. ಇದಕ್ಕೆ ಉದಾಹರಣೆ ಎಂದರೆ ರಾಮಕೃಷ್ಣ ಪರಮಹಂಸ. ಇವರು ದೇವಿಯ ದರ್ಶನ ಪಡೆದಿದ್ದರು. ಇದರಿಂದ ಜನರು ತಮ್ಮ ಮತ್ತು ಇತರರ ಶರೀರವನ್ನು ಪುನಶ್ಚೇತನಗೊಳಿಸಬಹುದು. ಪುಸ್ತಕವನ್ನು ತೆರೆಯದೆ ಪೂರ್ಣವಾಗಿ ಓದಬಹುದು. ಇವರು ಸತ್ತವರನ್ನು ಜೀವಂತಗೊಳಿಸಬಹುದು ಎಂದು ಹೇಳುತ್ತಾರೆ. ನೀವು ಅಂಧರಂತೆ ನಮ್ಮ ಮಾತನ್ನು ನಂಬಬೇಕೆಂದಿಲ್ಲ. ನೀವೇ ಸ್ವತಃ ಇದನ್ನು ಅನುಭವಿಸಿ ನೋಡಿ. ಗೌತಮ ಬುದ್ಧ, ಸಾಯಿಬಾಬಾ, ಜೀಸಸ್ ಮತ್ತು ಮೊಹಮ್ಮದ್ ಅವರು ಇದನ್ನು ಅನುಭವ ಮಾಡಿದ್ದರು. ಅದೇ ಸಮಾಧಿ. ಇದನ್ನು ಸಾಧಿಸಲು ಇರುವ ವೈಜ್ಞಾನಿಕ ಹಂತಗಳನ್ನು ನಮ್ಮ ಗ್ರಂಥಗಳಲ್ಲಿ ರಾಜಯೋಗ ಎಂದು ವಿವರಿಸಿದ್ದಾರೆ. ನೀವು ಯಾರೆಂದು ಪದೇ ಪದೇ ನೆನಪಿಸಿಕೊಳ್ಳುತ್ತೀರಿ. ನೀವು ಪರಮಾತ್ಮನ ಅತಿ ಸಣ್ಣ ಕಣ, ಪರಮಾತ್ಮನ ಭಾಗ. ನೀವು ನಿಮ್ಮನ್ನು ಪ್ರೀತಿಸಿದಂತೆ ಎಲ್ಲರನ್ನೂ ಪ್ರೀತಿಸಿ. ನಿಮ್ಮ ತಂದೆ ತಾಯಿ ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಎಲ್ಲರನ್ನೂ ಪ್ರೀತಿಸಿ. ಹಾಗೆ ಮಾಡಿದರೆ ಜಗತ್ತು ನಿಮಗೆ ಸ್ವರ್ಗವಾಗುತ್ತದೆ.